ಎಲ್ಲರಿಗೂ ನಮಸ್ಕಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲಹೇ ಸುಂದರಾಕಾರಂ ಸದೈಕಪ್ರಿಯದರ್ಶನಂ ಅಜ್ಞಾನನಾಶಕಂ ದೇವಂ ಸದ್ಗುರುಂ ಮುರಳೀಧರಂ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋರ್ನಮಾಮ್ಯಹಂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं मनसा स्मरामि ಶಿರಸಾ ನಮಾಮಿ. ಎಲ್ಲರಿಗೂ ನಮಸ್ಕಾರ. ನನ್ನ ತಂದೆಯವರ ಹೆಸರು ಗೋವಿಂದರಾಜು ಅವರು, ನಮ್ಮ ತಾಯಿಯವರ ಹೆಸರು ರಾಮಾಂಜಿನಮ್ಮ, ನನ್ನ ಗುರುನಾಥರ ಹೆಸರು ಶ್ರೀ 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 ಮಹಾರಣ್ಯ ಮುರಳೀಧರ ಸ್ವಾಮಿಯವರು. ನನ್ನ ಹೆಸರು ಲತಾ ಗೋವಿಂದರಾಜು. ಭಗವಂತನ ನಿರ್ಹೇತುಕವಾಗಿರುವಂಥ ಕೃಪೆಯಿಂದ ರಾಮಾಯಣವನ್ನು ಕಥಾರೂಪವಾಗಿ ನಿಮ್ಮೆಲ್ಲರಿಗೂ ವಿಜ್ಞಾಪನೆ ಮಾಡುವಂತಹ ಮಹದವಕಾಶವನ್ನು ಭಗವಂತ ಪ್ರಸಾದಿಸಿದ್ದಾನೆ. ರಾಮಾಯಣ ಅಂತಂತಂದರೆ ಏನು, ರಾಮಾಯಣ ಅಂತಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅಂತಂದರೆ ರಾಮಾಯಣ ಅಂತಂದರೆ ರಾಮ ನಡೆದಾಡಿರುವಂಥ ಕಾಲವನ್ನು ರಾಮಾಯಣ ಅಂತ ಅಂತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಉತ್ತರಾಯಣ ಪುಣ್ಯಕಾಲ ಹಾಗೂ ದಕ್ಷಿಣಾಯಣ ಪುಣ್ಯಕಾಲ ಅಂತ ಎರಡು ಕಾಲ ಇದೆ. ರಾಮ ಜೀವಿಸಿರುವಂಥ ಕಾಲವನ್ನು ರಾಮಾಯಣ ಅಂತ ಕರೀತಾರೆ. ರಾಮ ನಮ್ಮ ಭಾರತ ದೇಶದ ಆತ್ಮ ಇದ್ದಂಗೆ. ರಾಮಾಯಣವನ್ನು ನಮ್ಮ ಭಾರತ ಸಂವಿಧಾನದ ಪುಟ 2ರಲ್ಲಿ ರಾಮಾಯಣದ ಬಗ್ಗೆ ಪ್ರಸ್ತಾಪ ಇದೆ. ನಮ್ಮ ಸಂವಿಧಾನದ ಪುಟದ ಮುಖಚಿತ್ರದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರ ಒಂದು ಫೋಟೋ ಅಂತಂದರೆ ಭಾವಚಿತ್ರವನ್ನು ಸಹ ನಾವು ಕಾಣ್ಬೋದಾಗುತ್ತೆ. ಮೊದಲು ರಾಮಾಯಣ ನಡೆಯೋದಕ್ಕಿಂತ ಮುಂಚೆ ಯಾಕೆ ರಾಮಾಯಣ ನಡೀತು, ರಾಮ ಏಕೆ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ಮೊದಲು ನಾವು ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡೋಣಂತೆ. ನಿಮ್ಮ ಪುರಾಣಗಳಲ್ಲಿ ಅನೇಕ ಕಾರಣಗಳನ್ನು ಹೇಳ್ತಾರೆ. ಮೊದಲು ನಿಮ್ಮೆಲ್ಲರಿಗೂ ಈ ವಿಷಯ ಗೊತ್ತಿರೋದೆ. ಜಯ ವಿಜಯರಿಗೆ ಸನಕ ಸನಂದನಾದಿ ಮಹರ್ಷಿಗಳು ನೀಡಿರುವಂಥ ಶಾಪದಿಂದ ರಾಮ ಭೂಮಿಯಲ್ಲಿ ಅವತರಿಸಬೇಕಾಗಿ ಬರುತ್ತೆ. ನಂತರ ವೇದವತಿಯು ರಾವಣನಿಗೆ ನೀಡಿರುವಂಥ ಶಾಪವೂ ಒಂದು ಕಾರಣ. ನಂತರ ರಾವಣ ಬ್ರಹ್ಮದೇವರ ಹತ್ತಿರ ಸೃಷ್ಟಿಯಲ್ಲಿರುವಂಥ ದೇವ, ಗಂಧರ್ವ, ಯಕ್ಷ, ರಾಕ್ಷಸ, ಕಿನ್ನೆರ, ಕಿಂಪುರುಷ, ಅಸ್ತ್ರಶಸ್ತ್ರಾದಿಗಳಿಂದ ನಾಗ ಮತ್ತು ಸಮಸ್ತವಾಗಿರುವಂಥ ಯಾವುದರಿಂದಲೂ ನನಗೆ ಸಾವನ್ನು ಬರಬಾರ್ದು ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವರು ನೀನು ಮಾನವರು ಮತ್ತು ವಾನರರನ್ನು ಕೋರ್ಲಿಲ್ವಲ್ಲ ಅಂತಂತಂದರೆ ಅವರು ನನಗೆ ತೃಣಪ್ರಾಯರು, ಅವರ ಹೆಸರನ್ನು ಕೂಡ ನನಗೆ ಎತ್ತೋದಕ್ಕೆ ಇಷ್ಟವಿಲ್ಲ ಅಂತಂತಂದು ಒಂದು ಮಾನವ ಜನ್ಮ ಅಂತಂದರೆ ಎಷ್ಟು ತೃಣಪ್ರಾಯವಾಗಿ ನೋಡಿದ್ದಾನೆ. ಅದೇ ಮಾನವನಾಗಿ ಹುಟ್ಟಿ ಬಂದು ರಾವಣನನ್ನು ಸಂಹಾರ ಮಾಡಿರೋದೇ ರಾಮನ ಕಥೆಯಾಗಿದೆ. ನಂತರ ಬ್ರಹ್ಮಸಭೆಯಲ್ಲಿ ಪುಂಜಕಸ್ಥಳ ಅನ್ನುವಂಥ ಸ್ತ್ರೀಯನ್ನು ರಾವಣ ಅತ್ಯಾಚಾರ ಮಾಡಿದಾಗ ಈ ಪುಂಜಕಸ್ಥಳ ಹೋಗಿ ಬ್ರಹ್ಮದೇವರ ಹತ್ತಿರ ಈ ಥರ ನಿನ್ನ ಮೊಮ್ಮಗ ನನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ಹೇಳಿದಾಗ ಬ್ರಹ್ಮದೇವರು ರಾವಣನನ್ನು ಕರೆಸ್ಬಿಟ್ಟು, ನೀನು ಯಾರಾದರೂ ನಿನ್ನ ಮೇಲೆ ಮನಸ್ಸಿಲ್ಲದೆ ಇರುವಂಥ, ಇಷ್ಟ ಇಲ್ಲದೆ ಇರುವಂಥ ಸ್ತ್ರೀ ಮೇಲೆ ನೀನು ಕೈ ಹಾಕಿದ್ರೆ, ಅಂದರೆ ಅವಳನ್ನು ಬಲಾತ್ಕರಿಸಿದರೆ ಆ ಕ್ಷಣವೇ ನಿನ್ನ ತಲೆ 1000 ಹೋಳಾಗುತ್ತೆ ಅಂತಂತಂದು ಹೇಳ್ತಾರೆ. ಇದು 10 ತಿಂಗಳು ಸೀತಮ್ಮ ಲಂಕೆಯಲ್ಲಿದ್ರೂ ರಾವಣ ಆಕೆಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡಿಲ್ಲ. ಮುಟ್ಟಿದ್ರೂ ಆಕೆ ಪರಮ ಪತಿವ್ರತೆ ಆಗಿರೋದ್ರಿಂದ ಅಲ್ಲೇ ಸುಟ್ಟು ಬೂದಿ ಆಗ್ತಾ ಇದ್ದ. ನಾನು ಮೇಲ್ಗಡೆ ಹೇಳ್ತಾ ಇರುವಂಥ ಒಂದು ವಿವರಣೆ ಅಷ್ಟೇ.
ನಂತರ ರಾಮ ಹುಟ್ಟಿರೋ ನಂತರ ಕೈಲಾಸದಲ್ಲಿ ನಂದೀಶ್ವರನಿಂದ ಶಾಪವನ್ನು ರಾವಣ ಪಡ್ಕೊಂಡಿರ್ತಾನೆ. ಶಿವ ತಪಸ್ಸಲ್ಲಿರಬೇಕಾದ್ರೆ ತಪಸ್ಸು ಧ್ಯಾನಭಂಗ ಮಾಡೋದಕ್ಕೋಸ್ಕರ ಹೋದಾಗ ಈ ಥರ ಮಾಡೋದು ತಪ್ಪು ಅಂತಂದರೆ ಕೋತಿ ಮುಖದವನೇ ನಿನಗೆ ಯಾಕೆ ಬೇಕು ಅಂತ ನಂದೀಶ್ವರನನ್ನು ರಾವಣ ಅವಮಾನ ಮಾಡಿರ್ತಾನೆ. ಈ ಕೋತಿಗಳೇ ಬಂದು ನಿನ್ನ ಲಂಕೆಯನ್ನು ದಹನ ಮಾಡುತ್ತೆ ಅಂತಂದು ನಂದೀಶ್ವರ ನೀಡಿರ್ತಾನೆ. ನಂತರ ಇನ್ನೊಂದು ಕಾರಣ ಏನು ಅಂತಂದರೆ ರಾಮ ಹುಟ್ಟಿರುವಂಥ ಕಾಲದಲ್ಲಿ ಮನುಷ್ಯ ಜನ್ಮಕ್ಕೆ ಯಾವುದೇ ರೀತಿಯಾದಿರುವಂಥ ಬೆಲೆ ಈ ಸೃಷ್ಟಿಯಲ್ಲಿ ಇರೋದಿಲ್ಲ. ಹಾಗೆ ರಾಮ ಮಾನವನಾಗಿ ಹುಟ್ಟಿ ಬಂದು ಮಾನವ ಜನ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಆ ಮಾನವ ಜನ್ಮದಲ್ಲಿ ಧರ್ಮ ಮತ್ತು ಸತ್ಯ ಅನ್ನುವಂಥದ್ದನ್ನು ಎರಡು ನಾವು ಪಾಟಿಸಿದ್ರೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಮಹನೀಯರಾಗ್ಬೋದು, ಮಾಧವನಾಗ್ಬೋದು ಅಂತ ರಾಮ ಇಲ್ಲಿ ತೋರಿಸ್ಕೊಟ್ಟಿದ್ದಾನೆ. ರಾಮನ ಕಥೆಯನ್ನು ನಾವು ಯಾವತ್ತು ದೇವರ ಕಥೆಯಾಗಿ ಕೇಳಿದ್ರೆ ಪ್ರಯೋಜನ ಅಷ್ಟೊಂದಿಲ್ಲ ಅಂತ ನಮ್ಮ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ರಾಮನ ಕಥೆ ಯಾವಾಗಲೂ ಮನುಷ್ಯನ ಕಥೆ ಅಂತಾನೆ ಕೇಳಬೇಕು ಅಂತ ಪಂಡಿತೋತ್ತಮರು ಹೇಳ್ತಾ ಇರ್ತಾರೆ. ಹಾಗೆ ರಾಮಾಯಣ ಹೇಳ್ಕೊಳೋದಕ್ಕಿಂತ ಮುಂಚೆ ಒಂದು ರಾಮನಾಮದ ಪ್ರಾಶಸ್ತ್ಯ, ಅದರ ಮಹಿತ್ಮೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ರಾ ಎಂದರೆ ಓಂ ನಮೋ ನಾರಾಯಣ ಅನ್ನುವಂತಹ ಬೀಜಾಕ್ಷರ ಮಂತ್ರದಲ್ಲಿ ಅಷ್ಟಾಕ್ಷರಿ ಮಹಾಮಂತ್ರದಲ್ಲಿರುವಂಥ ರಾ ಅನ್ನುವಂಥ ಅಮೃತ ಬೀಜ ಮಂತ್ರ, ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಹಾಮಂತ್ರದಲ್ಲಿರುವಂಥ ಮ ಅನ್ನುವಂಥ ಈ ಎರಡು ಬೀಜಾಕ್ಷರಗಳು ಸೇರಿದ್ರೇ ರಾಮ ಅನ್ನುವಂಥ ಇದು ನಾಮ ಬರುತ್ತೆ. ರಾ ಎಂದು ಅಂದರೆ ಏಕಕಾಲದಲ್ಲಿ ರಾಮ ಅಂತಂದರೆ ಏಕಕಾಲದಲ್ಲಿ ವಿಷ್ಣು ಮತ್ತು ಶಿವನ ನಾಮಸ್ಮರಣೆ ಮಾಡಿರುವಂಥ ಮಹಾಪುಣ್ಯ ಫಲಿತ ನಮಗೆ ಬರುತ್ತೆ. ಸನಾತನ ಧರ್ಮದಲ್ಲಿ ಆ ಇಂದ ಳ ತನಕ ಪ್ರತಿಯೊಂದು ಅಕ್ಷರವೂ ಬೀಜಾಕ್ಷರವೇ ಆಗಿರುತ್ತೆ. ಹಾಗೆ ಪ್ರತಿಯೊಂದು ಅಕ್ಷರಕ್ಕೂ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಯನ್ನು ನೀಡಿದ್ದಾರೆ. ರಾ ಅನ್ನುವಂಥ ಅಗ್ನಿ ಬೀಜ ಮಂತ್ರಕ್ಕೆ 2, ಮಾ ಅನ್ನುವಂಥ ಅಮೃತ ಬೀಜ ಮಂತ್ರಕ್ಕೆ 5 ನೀಡಿದ್ದಾರೆ. ಹೀಗೆ ರಾಮ ಅನ್ನುವಂಥ ನಾಮವನ್ನು 3 ಬಾರಿ ಹೇಳಿದರೆ 1000 ಬಾರಿ ಹೇಳಿರುವಂಥ ಫಲಿತ ಬರುತ್ತೆ ಅಂತಂದು ಸಾಕ್ಷಾತ್ ಶಿವನೇ ಪಾರ್ವತಿ ಪರಮೇಶ್ವರರಿಗೆ ಹೇಳ್ತಾರೆ. ಪಾರ್ವತಿ ದೇವಿ ಒಮ್ಮೆ ಪ್ರಶ್ನಿಸ್ತಾಳೆ, ನೀನು ಧ್ಯಾನದಲ್ಲಿ ಯಾವ ನಾಮವನ್ನು ಜಪಿಸ್ತೀಯ ನಾಥ ಅಂತ ಕೇಳಿದಾಗ, ನಾನು ಶ್ರೀರಾಮ ರಾಮ ರಾಮೇತಿ ರಾಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ. 3 ಬಾರಿ ರಾಮ 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 ಅಂತಂದರೆ 1000 ಬಾರಿ ಹೇಳುವಂಥ ಫಲಿತ ಬರುತ್ತೆ. ಇದೇಗಪ್ಪ ಅಂತಂತ ನಮ್ಗೆ ಅನುಮಾನ ಬರುತ್ತೆ. ಒಂದು ಸಾರಿ ರಾಮ ಅಂತಂದರೆ 2 × 5 10. ಇನ್ನೊಮ್ಮೆ ರಾಮ ಅಂತಂದರೆ 10 × 10 100. ಇನ್ನೊಮ್ಮೆ ರಾಮ ಅಂತಂದರೆ 100 × 10 1000. ಈ ಶ್ರೀರಾಮ ರಾಮ ರಾಮೇತಿ ರಾಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನ್ನುವಂಥ ಈ ಮಂತ್ರವನ್ನು ಹೇಳಿದರೆ ವಿಷ್ಣು ಸಹಸ್ರನಾಮ ಹೇಳಿರುವ ಫಲಿತ ಬರುತ್ತೆ ಅಂತ ಸಾಕ್ಷಾತ್ ಪರಶಿವನೇ ಹೇಳಿದ್ದಾನೆ. ಅಂತಂದರೆ ವಿಷ್ಣು ಸಹಸ್ರನಾಮ ನಾವು ಪ್ರತಿದಿನ ಪಾರಾಯಣ ಮಾಡಬೇಕಾಗಿರೋದೇ. ಅಂದರೆ ಕಾಲಾವಕಾಶವಿಲ್ಲದಾಗ ಭಗವಂತನನ್ನು ಈ ಥರ ಆದ್ರೂ ಸ್ವಲ್ಪ ಆದ್ರೂ ಸ್ಮರಿಸಬೇಕು ಅಂತ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ಸದಾಶಿವನು ಧ್ಯಾನದಲ್ಲಿ ಜಪಿಸುವಂಥ ಮಂತ್ರ ಇದೇ ಮಂತ್ರವಾಗಿದೆ. ಹಾಗೆ ಚಿರಂಜೀವಿಗಳಾಗಿರುವಂಥ ಹನುಮಂತರು ರೋಮ ಕೂಪಗಳಲ್ಲಿ ತುಂಬಿಕೊಂಡಿರುವಂಥ ನಾಮ ಯಾವುದು? ಭವಿಷ್ಯತ್ ಬ್ರಹ್ಮರು ನಮ್ಮ ಸ್ವಾಮಿ ಹನುಮಂತರು. ಅವರು ಜಪಿಸುವಂಥ ನಾಮ ಶ್ರೀರಾಮನಾಮ. ಕಲಿಯುಗದ ಕಲ್ಪತರು ಕಲ್ಪವೃಕ್ಷವಾಗಿರುವಂಥ ಗುರು ಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳು ಜಪಿಸಿರುವಂಥ ನಾಮ ಯಾವುದು? ಶ್ರೀರಾಮನಾಮ. ಹಾಗೆ ಗಣಪತಿ ಮೂರ್ತಿಯಲ್ಲಿ ನಾವು 4 ಭುಜ ಚತುರ್ಭುಜಗಳನ್ನು ನೋಡ್ತಾ ಇರ್ತೀವಿ. ಆ ಚತುರ್ಭುಜಗಳಲ್ಲಿ ಒಂದು ಹಸ್ತದಲ್ಲಿ ಒಂದು ಚತುರ್ಹಸ್ತಗಳನ್ನು ನೋಡ್ತಾ ಇರ್ತೀವಿ. 4 ಭುಜಗಳು 4 ಇದನ್ನು ನೋಡ್ತಾ ಇರ್ತೀವಿ. ಆ ಒಂದು ಹಸ್ತದಲ್ಲಿ ಜಪಮಾಲೆ ಇರುತ್ತೆ. ಆ ಜಪಮಾಲೆಯಿಂದ ಆ ಗಣಪತಿ ಜಪಿಸುವಂಥದ್ದು ರಾಮನಾಮ. ಶೃಂಗೇರಿ ಶಾರದಾದೇವಿ ಅಂದರೆ ಶಾರದಾ ಸ್ವರೂಪದಲ್ಲೂ ಸಹ ನಾವು ಚತುರ್ಭುಜಗಳನ್ನು ನೋಡ್ತಾ ಇರ್ತೀವಿ. ಆ 4 ಹಸ್ತಗಳಲ್ಲಿ ಒಂದು ಹಸ್ತ ಜಪಮಾಲೆ ಇರ್ತಿರ್ತಾಳೆ. ಆ ವೇದಗಳಿಗೆ ಅಧಿದೇವತೆ ಆಗಿರುವಂಥ ಯಾರು
ವೇದಗಳಿಗೆ ಅಧಿದೇವತೆ ಆಗಿರುವಂಥ ಸರಸ್ವತೀ ದೇವಿ ಸಹ ಜಪಿಸುವಂಥದ್ದು ಈ ಶ್ರೀರಾಮನಾಮವೇ. ಯುಗ ಪುರುಷರು ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರನ್ನು. ಅವರು ಬಾಲ್ಯದಲ್ಲಿ ಜಪಿಸಿರುವಂಥ ನಾಮ ಯಾವುದು ಅಂತಂದರೆ ರಘುವೀರ ಅನ್ನುವಂಥ ರಾಮನ ನಾಮ. ಹಾಗೂ ಸನಾತನ ಧರ್ಮವನ್ನು ಭರತಖಂಡದ ಒಂದು ಖ್ಯಾತಿಯನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಸಾರಿರುವಂಥ ವೀರ ಸನ್ಯಾಸಿಗಳು. ರಾಮಕೃಷ್ಣ ಪರಮಹಂಸರ ಪ್ರಿಯ ಶಿಷ್ಯರಾಗಿರುವಂಥ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಮಂತ್ರೋಪದೇಶ ಮಾಡಿರುವಂಥ ಮಂತ್ರ ಯಾವುದು ಅಂತಂದರೆ ರಾಮ ಮಂತ್ರವಾಗಿರುತ್ತೆ. ಹಾಗೆ ನೋಡ್ರಿ, ಈ ಥರ ನಮ್ಮ ದೇಶದಲ್ಲಿ ಅನೇಕ ಕೋಟಿ ಸಾಧು ಸತ್ಪುರುಷರು, ಗುರುಗಳು, ಸದ್ಗುರುಗಳು, ಪೀಠಾಧಿಪತಿಗಳು ಮತ್ತು ಸಾಮಾನ್ಯರಿಂದ ಸ್ತ್ರೀ ಪುರುಷ ಭೇದವಿಲ್ಲದೆ ರಾಮನಾಮವನ್ನು ಜಪಿಸಿ ಮುಕ್ತಿಯನ್ನು ಪಡೆದಂಥವರೇ ಆಗಿರ್ತಾರೆ. ನಾವು ದಾಸರು, ಕನಕದಾಸರು, ಪುರಂದರದಾಸರು ಇತ್ಯಾದಿ ನಮ್ಮ ಕರ್ನಾಟಕ ಅಂದರೆ ದಾಸಶ್ರೇಷ್ಠರ ಜನ್ಮಿಸಿರುವಂಥ ಭೂಮಿ. ಆ ದಾಸಶ್ರೇಷ್ಠರೆಲ್ಲರೂ ಜನ್ಮಿಸಿರುವಂಥ ನಾಮ ಯಾವುದು ಅಂತಂದರೆ ರಾಮನಾಮ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಥರ ನೋಡ್ರಿ, ರಾಮನಾಮವನ್ನು 3 ಬಾರಿ ಹೇಳಿದರೆ 1000 ಬಾರಿ ಹೇಳಿದಂಥ ಫಲಿತ ಬರುತ್ತೆ ಅಂತ ನಾನು ಮನವಿ ಮಾಡಿದೆ. ಈ ಕಲಿಯುಗದಲ್ಲಿ ಭಕ್ತಿ ಅನ್ನುವಂಥದ್ದು ಬಹಳ ಕಡಿಮೆ ಆಗುತ್ತೆ ಅಂತಂದು ನಮ್ಮ ಪೂರ್ವಜರಿಗೆ ಗೊತ್ತಿದ್ದೆ ಪ್ರತಿದಿನವೂ ನಮ್ಮ ಜೀವನದಲ್ಲಿ ಅಂದರೆ ಆಡು ಭಾಷೆಯಲ್ಲೇ ರಾಮನಾಮವನ್ನು ಸೇರಿಸಿದ್ದಾರೆ. ಅದು ಹೇಗೆ ಅಂತಂದರೆ, ನಾವು ಯಾವುದಾದ್ರೂ ಕೆಲಸ ಬಹಳ ಕಾಲ ಆಗೋಗ್ಲಿಲ್ಲ ಅಂತಂದರೆ ಇದು ದೊಡ್ಡ ರಾಮಾಯಣಪ್ಪ ಅಂತಂತೀವಿ. ಮತ್ತು ಯಾರಾದರೂ ನಾವು ಹೇಳಿರುವಂಥದ್ದು ಅರ್ಥ ಮಾಡ್ಕೊಂಡಲ್ಲೇ ಬೇರೆದನ್ನೇ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದರೆ, ಅಯ್ಯೋ ರಾಮ ನಾನು ಹೇಳಿದ್ದು ಹಾಗಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೇನಾದರೂ ಬಹಳ ಬೇಜಾರಾದ್ರೆ ಅಯ್ಯೋ ರಾಮ ಕರ್ಮ ಅಂತಂತಾರೆ. ಇನ್ನೊಮ್ಮೆ ರಾಮ ನಾನು ಈ ಥರ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಎಂಥ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಸಂತೋಷಕ್ಕೆ ಒಂದು ಒಳ್ಳೆ ವಿಷಯವನ್ನು ನೋಡಿದ್ರೆ ರಾಮ ಎಷ್ಟು ಒಳ್ಳೆಯ ವಿಷಯವನ್ನು ನೋಡಿದೆ, ಸಂತೋಷಕ್ಕಾದರೂ ಬೇಸರಕ್ಕಾದರೂ ಮತ್ತು ಯಾರ ಮೇಲಾದರೂ ಕೋಪ ತೋರಿಸ್ಕೊಳೋದಕ್ಕಾದರೂ ರಾಮನಾಮವನ್ನು ನಮ್ಮ ಪ್ರತಿನಿತ್ಯದ ಭಾಷೆಯಲ್ಲಿ ನಾವು ಆಡ್ತಾನೆ ಇರ್ತೀವಿ. ನಮ್ಮ ಏನು ಒಂದು ಪ್ರಜ್ಞೆ ಇಲ್ಲದಲೇ ನಾವು ರಾಮನಾಮವನ್ನು ಹೇಳ್ತಾನೆ ಇರ್ತೀವಿ. ಅದಕ್ಕೋಸ್ಕರನೇ ಭಗವಂತ ನಾವು ಯಾವ ಭಕ್ತಿಯಿಂದ ಹೇಳಿದಾರ ಇಲ್ವಾ ಅಂತ ನೋಡೋದಿಲ್ಲ. ಆದರೆ ಭಗವಂತ ನನ್ನ ನಾಮ ಈತನ ಬಾಯಲ್ಲಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಅವನು ರಕ್ಷಣೆ ಮಾಡುವಂಥ ಕರುಣಾಳು ನಮ್ಮ ಭಗವಂತ ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಭಾರತ ದೇಶದ ಪ್ರತಿ ಭಾಷೆಯಲ್ಲೂ ರಾಮನಾಮವಿಲ್ಲದೆ ಇರುವಂಥ, ರಾಮನಾಮ ಆಡದೆ ನಮ್ಮ ದಿನವೇ ಕಳೆಯೋದಿಲ್ಲ. ರಾಮಾಯಣ ನಮ್ಮ ಜೀವನದ ಸಾರವಾಗಿದೆ. ರಾಮನಾಮದ ಮಹಿಮೆಯನ್ನು ತಿಳಿದುಕೊಳ್ಳಲು ಮನುಷ್ಯ ಮಾತ್ರರಿಗೆ ಸಾಧ್ಯವೇ? ರಾಮನಾಮದ ಒಂದು ಮಹಿಮೆಯನ್ನು ಹೇಳುವಂಥ ಉಪನಿಷತ್ತು ರಾಮನಾಮ ರಹಸ್ಯೋಪನಿಷತ್ತು ಅನ್ನುವಂಥದ್ದು ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಶ್ರೀರಾಮ ಅನ್ನುವಂತಹ ಪದ ನಾವು ಹಾಡುವಂತಹ ಪದಗಳಲ್ಲಿ ಪರಮ ಮಂಗಳಕರವಾಗಿರುವಂಥ ಪದ ಎಂತಂದು ನಮ್ಮ ಶಾಸ್ತ್ರಗಳು ಹೊತ್ತಿ ಹೇಳ್ತಾ ಇದೆ. ಏನು ಮಾಡಬೇಕು, ನಮ್ಮ ಭಾರತ ದೇಶದಲ್ಲಿ ರಾಮನ ನಾಮ ಅತ್ಯಂತ ಸುಲಭವಾಗಿ ಸಿಕ್ಕಿರೋದ್ರಿಂದ ಅದರ ಮಹಿತ್ಮೆ ಈಗಿನ ಕಾಲದವ್ರಿಗೆ ಅಷ್ಟೊಂದು ಗೊತ್ತಿದೆ, ತಿಳಿ ಹೇಳುವಂಥವ್ರು ಎಷ್ಟು ಜನ ಇದ್ದಾರೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡ್ರಿ, ರಾಮನಾಮವನ್ನು ನಿರಂತರ ಜಪ ಮಾಡೋದ್ರಿಂದ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿಯಾಗಿ ಏನಾಗುತ್ತೆ, ಜ್ಞಾನ ಬರುತ್ತೆ. ಜ್ಞಾನದಿಂದ ಗುರುಗಳು ನಮ್ಮ ಹತ್ತಿರ ಬರ್ತಾರೆ. ಆ ಗುರುಗಳು ನಮ್ಮ ಹತ್ತಿರ ಬಂದರೆ ಏನಾಗುತ್ತೆ ಅಂದರೆ ನಮಗೆ ಮುಕ್ತಿ ದೊರೆಯುವಂತಹ ಮಾರ್ಗ ಸುಲಭವಾಗುತ್ತದೆ. ಕೆಲವು ಅಕ್ಷರಗಳನ್ನು ನಾವು ನುಡಿಯೋದ್ರಿಂದ ನಮ್ಮ ನಾಡಿ ಮಂಡಲ ಶುದ್ಧವಾಗುತ್ತದೆ. ನಾಡಿ ಮಂಡಲ ಶುದ್ಧ ಆದರೆ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗುತ್ತದೆ. ಶಾಂತವಾಗಿರುವಂಥ ಮನಸ್ಸು ಯಾವಾಗಲೂ ಪಾಪ ಚಿಂತನೆಯನ್ನು ಮಾಡೋದಿಲ್ಲ, ಕೋಪ ಕೂಡ ಬರೋದಿಲ್ಲ. ಇದರಿಂದಲೇ ಯಾವಾಗಲೂ ನಾವು ಯಾವುದೋ ಒಂದು ಭಗವಂತನ ನಾಮವನ್ನು ತೆಗೆದುಕೊಂಡು ನಿರಂತರ ಕೆಲಸದ ಜೊತೆನೆ
ಭಗವಂತನ ನಾಮವನ್ನು ಹೇಳ್ಕೊಳೋದಕ್ಕೆ ನಮ್ಮ ಮನಸ್ಸಿಗೆ ಅಭ್ಯಾಸವನ್ನು ನೀಡಬೇಕು ಅಂತ ನಮ್ಮ ಗುರುಗಳು ಹೇಳ್ತಾನೇ ಇರ್ತಾರೆ. ರಾಮಾಯಣ ಅಂತಂದರೆ ಕರ್ತವ್ಯವನ್ನು ಬೋಧನೆ ಮಾಡುವಂಥ ಶಾಸ್ತ್ರವಾಗಿದೆ. ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವಂಥ 24,000 ಶ್ಲೋಕವಿರುವಂಥ ರಾಮಾಯಣ, 24 ಬೀಜಾಕ್ಷರವಿರುವಂತಹ ಮಂತ್ರರಾಜವಾಗಿರುವಂಥ ಗಾಯತ್ರಿ ಮಹಾಮಂತ್ರಕ್ಕೆ ವ್ಯಾಖ್ಯಾನ ಅಂತಂದು ಪಂಡಿತೋತ್ತಮರು ಹೇಳುತ್ತಾರೆ. ಮಾನವನ ಜೀವನ ಪಾಪರಹಿತವಾಗಿ ಹೇಗೆ ನಡಿಬೇಕು ಅಂತ ವೇದಗಳು ಹೇಳಿದೆಯೋ ಅದನ್ನು ತೋರಿಸ್ಕೊಡುತ್ತೆ. ರಾಮಾಯಣ ವೇದೋಪಬ್ರಹ್ಮಣ. ಎಲ್ಲರೂ ವೇದ ಕಲ್ತ್ಕೊಳ್ಳೋದಕ್ಕೂ ಆಗೋದಿಲ್ಲ, ವೇದವನ್ನು ಸ್ವರಬದ್ಧವಾಗಿ ಹೇಳಬೇಕಾಗುತ್ತೆ. ಆದರೆ ರಾಮಾಯಣದಲ್ಲಿ ಬರುವಂತಹ ಶ್ಲೋಕಗಳಿಗೆ ಯಾವ ಸ್ವರನೂ ಅವಸರವಿಲ್ಲ, ಯಾವುದೇ ಒಂದು ಇದು ಅವಸರ ಇಲ್ಲ, ಏನೋ ಒಂದು ನಿಯಮ ಅವಸರ ಇಲ್ಲ. ಅದಕ್ಕಾಗಿ ನೀನು ರಾಮನ ಮೇಲೆ ಅಚಂಚಲವಾಗಿರುವಂಥ ವಿಶ್ವಾಸ ಒಂದು ಇದ್ದರೆ ಸಾಕು. ಭಗವಂತನ ಮೇಲೆ ವಿಶ್ವಾಸದಿಂದ ನೀನು ಈ ರಾಮನಾಮವನ್ನು, ರಾಮಾಯಣದಲ್ಲಿ ಬರುವಂಥ ಶ್ಲೋಕಗಳನ್ನು ನುಡಿದ್ರೆ ನಿನಗೆ ಮನುಷ್ಯನಿಗೆ ಬರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಂತಂದು ಇಲ್ಲಿ ನಮ್ಮ ಪುರಾಣಗಳು ತಿಳಿಸುತ್ತೆ. ರಾಮನಾಮ ಒಂದು ತಾರಕ ಮಂತ್ರ. ರಾಮ ಅಂತಂದರೆ ರಾ ಅಂದರೆ ನಮ್ಮ ಬಾಯಿ ತೆರೆಯುತ್ತೆ, ಮಾ ಅಂತಂದರೆ ಮುಚ್ಕೊಳುತ್ತೆ. ನಮ್ಮಲ್ಲಿರುವಂತಹ ಪಾಪ ಹೊರಗಡೆ ಹೋಗುತ್ತೆ, ಆ ಪಾಪ ಮತ್ತೆ ನಮ್ಮಲ್ಲಿ ಪ್ರವೇಶ ಮಾಡ್ದಲೇ ಮಾ ಅನ್ನುವಂಥ ಅಮೃತ ಬೀಜ ಮಂತ್ರ ಮುಚ್ಚುತ್ತೆ. ನಂತರ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಿಗೂ ಅಂತಂದರೆ ಮನುಷ್ಯನಿಗೆ ಬರುವಂಥದ್ದು ಅಷ್ಟ ಕಷ್ಟಗಳಂತೆ. ಆ ಎಲ್ಲ ಕಷ್ಟಗಳಿಗೆ ಪರಿಹಾರ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ರಚಿಸಿರುವಂಥ ಮೂಲ ವಾಲ್ಮೀಕಿ ರಚಿತವಾಗಿರುವಂಥ ರಾಮಾಯಣದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ರಾಮಾಯಣ ಪಂಡಿತರ ಹತ್ರ ಹೋಗ್ಬಿಟ್ಟು ಈ ಸಮಸ್ಯೆಗೆ ರಾಮಾಯಣದಲ್ಲಿ ಈ ಪರಿಹಾರ ಇದೆಯಾ ಅಂತಂತಂದರೆ ಅವರು ಪ್ರಶ್ನೆ ಕೇಳ್ತಾರಂತೆ. ರಾಮಾಯಣ ಮತ್ತು ಸುಂದರಕಾಂಡ ಪಾರಾಯಣ ಮಾಡೋದ್ರಿಂದ ಪರಿಹಾರ ಆಗದೆ ಇರುವಂಥ ಸಮಸ್ಯೆ ಯಾವುದಾದ್ರೂ ಭೂಮಂಡಲದಲ್ಲಿದೆಯೇ ಅಂತ ಕೇಳ್ತಾರಂತೆ. ರಾಮಾಯಣ ಪಾರಾಯಣದಿಂದ ನಮ್ಮ ಜೀವನದಲ್ಲಿ ಯಾವ ಯಾವ ಕಷ್ಟಗಳಿಂದ ನಾವು ದೂರ ಆಗ್ಬೋದು ಅಂತ ನಾನಿಲ್ಲಿ ಸ್ವಲ್ಪ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮದುವೆ, ಸಂತಾನ, ಉದ್ಯೋಗ, ಆರೋಗ್ಯ, ಮಾನಸಿಕ ಸಮಸ್ಯೆ, ರೋಗಗಳು ಉತ್ತಮ ಆಗುವಂಥದ್ದು, ಅಂದುಕೊಂಡ ಕೆಲಸ ಸಿದ್ಧಿಯಾಗುವಂಥದ್ದು, ಮೃತ್ಯು ಭಯ, ಮತ್ತು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮಕ್ಕಳು ಕ್ಷೇಮವಾಗಿ ಬರೋದಕ್ಕೆ, ನಾವು ಊರಿಂದ ಹೊರಗಡೆ ಹೋದರೆ ಮತ್ತೆ ಊರಿಗೆ ಕ್ಷೇಮವಾಗಿ ತಲುಪಬೇಕಾದಕ್ಕೆ ಬೇಕಾಗಿರುವಂಥ ಹೇಳಬೇಕಾಗಿರುವಂಥ ಶ್ಲೋಕ, ನಮ್ಮ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂತಹ ಮಂತ್ರಗಳು ಕೂಡ ಇದೆ. ಸ್ವಾಮಿ ಹನುಮಂತರು ಎಲ್ಲರಿಗಿಂತ ಸ್ವಾಮಿ ಹನುಮಂತರು ಹೇಳಿರುವಂಥ ಜಯ ಮಂತ್ರ, ವಿಜಯ ಮಂತ್ರ ಕೂಡ ಇಲ್ಲಿ ರಾಮಾಯಣದಲ್ಲಿ ಬರುತ್ತೆ. ನಂತರ ಅಗಸ್ತ್ಯ ಮಹರ್ಷಿಗಳು ರಾಮನಿಗೆ ನೀಡಿರುವಂಥ ಆದಿತ್ಯ ಹೃದಯ, ಈ ಆದಿತ್ಯ ಹೃದಯವನ್ನು ಯಾರಾದರೂ ಗುರುಮುಖತಃ ತೆಗೆದುಕೊಳ್ತಾರೋ ಅವರು ರಾಮನಷ್ಟು ಬುದ್ಧಿ, ರಾಮನಷ್ಟು ಶಕ್ತಿಶಾಲಿಗಳು ಆಗ್ತಾರೆ, ಅಷ್ಟು ಸಾಮರ್ಥ್ಯವನ್ನು ಹೊಂದುತ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಮನುಷ್ಯನ ಜೀವನದಲ್ಲಿ ಕಾಲ ಅನ್ನುವಂಥದ್ದು ಬಹಳ ಮಹಾತ್ಮೆಯಾಗಿರುವಂಥದ್ದು. ನಾವು ಪ್ರತಿ ಕ್ಷಣವನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಬೇಕು ಅಂತ, ಮಾನವ ಜನ್ಮವನ್ನು ಹೇಗೆ ಸಾರ್ಥಕ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಬೇಕು ಅಂತ ನಮ್ಮ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ರಾಮಾಯಣ ಪಾರಾಯಣ ಮಾಡೋದ್ರಿಂದ, ರಾಮಾಯಣ ಓದ್ಕೊಳೋದ್ರಿಂದ, ರಾಮನಾಮ ಹೇಳೋದ್ರಿಂದ ಏನೇನು ಪ್ರಯೋಜನ ಬರುತ್ತೆ ಅಂತ ಸ್ವಲ್ಪ ಮನವಿ ಮಾಡಿದೆ. ನಂತರ ರಾಮಾಯಣ ಓದ್ಕೊಳೋದ್ರಿಂದ ನಮ್ಗೆ ಏನೇನು ತಿಳಿಯುತ್ತಪ್ಪ ಅಂತಂದರೆ, ರಾಮಾಯಣವನ್ನು ನಾನು ಹಿಂದೆನೇ ಮನವಿ ಮಾಡಿದೆ, ವೇದೋಪಬ್ರಹ್ಮಣ. ರಾಮಾಯಣ ಸಕಲ ವೇದಗಳ ಸಾರವಾಗಿದೆ. ರಾಮಾಯಣ ಒಂದು ಧರ್ಮಶಾಸ್ತ್ರ, ರಾಮಾಯಣ ಒಂದು ನೀತಿಶಾಸ್ತ್ರ, ರಾಮಾಯಣ ಒಂದು ಮಾನವನ ಪ್ರವರ್ತನೆ ಹೀಗಿರುತ್ತೆ ಅಂತ ತಿಳಿಸಿಕೊಡುವಂಥ ಶಾಸ್ತ್ರ. ರಾಮಾಯಣ ಶಕುನಶಾಸ್ತ್ರ, ರಾಮಾಯಣ ರಾಜನೀತಿ ಶಾಸ್ತ್ರ, ರಾಮಾಯಣ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡುವಂಥ ಶಾಸ್ತ್ರ, ರಾಮಾಯಣ ಸಮಯ ಪಾಲನೆಯ ಪ್ರಜ್ಞೆಯನ್ನು ತಿಳಿಸುವಂಥ ಶಾಸ್ತ್ರವಾಗಿದೆ. ರಾಮಾಯಣ
ಕುಟುಂಬ ಸಂಬಂಧಗಳನ್ನು ತಿಳಿಸಿಕೊಡುವಂಥ ಶಾಸ್ತ್ರವಾಗಿದೆ. ರಾಮಾಯಣ ದಾಸಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡುತ್ತೆ. ಎಲ್ಲದಕ್ಕೂ ಮಿಗಿಲಾಗಿ ಮಾನವನ ಸಂಬಂಧದಲ್ಲಿ, ಮನುಷ್ಯನ ಜೀವನದಲ್ಲಿ ಕ್ಷಮೆ ಅನ್ನುವಂಥದ್ದು ಎಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಎಲ್ಲರ ಜೀವನದಲ್ಲೂ ಕ್ಷಮೆ ಅನ್ನುವಂಥದ್ದು ಒಂದು ಎಷ್ಟು ಒಳ್ಳೆ ಗುಣ ಅಂತ ತೋರಿಸ್ಕೊಡುತ್ತೆ. ನಂತರ ರಾಮಾಯಣದಲ್ಲಿ ಎಲ್ಲ ಜೀವಿಗಳು, ಮಾನವರಲ್ಲದೆ ಎಲ್ಲ ಜೀವಿಗಳು ಹೇಗೆ ಮುಕ್ತಿಯನ್ನು ಹೊಂದಿದೆ ಅಂತ ತೋರಿಸ್ಕೊಡುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ರಾಮಾಯಣ ಮನಃ ಪರಿವರ್ತನೆ, ಕಟುಕನನ್ನು ಸಹ ದುಷ್ಟರನ್ನು ಸಹ ಸಜ್ಜನರನ್ನಾಗಿ ಮಾಡುವಂಥ ಒಂದು ಶಕ್ತಿ ರಾಮನ ಕಥೆಯಲ್ಲಿದೆ. ರಾಮಾಯಣದಲ್ಲಿ ರಾಮನಾಮದಲ್ಲಿ ಇಷ್ಟೊಂದು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಶಾಸ್ತ್ರ ಒಂದು ಸಾಮರ್ಥ್ಯವಿದೆ. ಭಗವಂತನನ್ನು ಹೇಗೆ ಸೇರ್ಕೊಬೇಕು ಅಂತ ಭಗವಂತನನ್ನು ಹೇಗೆ ಸುಲಭವಾಗಿ ಸೇರ್ಕೊಳ್ಬೇಕು ಅಂತ ರಾಮಾಯಣದಲ್ಲಿದೆ. ಈ ರಾಮಾಯಣ ನಮಗೊಂದು ಅನುಮಾನ ಬರುತ್ತೆ. ರಾಮಾಯಣ ಅಂತ ಅಂತೀವಿ. ರಾಮಾಯಣ ನಡೆದು 1,50,00,000 ವರ್ಷಗಳಾಗಿದೆ. ಇದು ಹೇಗಪ್ಪ ಅಂತಂದರೆ ಇದು ಖಂಡಿತವಾಗಿಯೂ ಇಲ್ಲ, ಸರಿಸುಮಾರು ಇದಕ್ಕಿಂತ ಹೆಚ್ಚೇ ಆಗಿರ್ಬೋದು ಅಂತಂದು ನಮ್ಮ ಪಂಡಿತರು ಹೇಳ್ತಾ ಇರ್ತಾರೆ. ನಮಗೆ ಯುಗಗಳ ಕಾಲಮಾನವನ್ನು ಲೆಕ್ಕ ಇಟ್ಕೊಂಡ್ರೆ 1,50,00,000 ವರ್ಷಗಳು ಆಗಿದೆ ರಾಮಾಯಣ ನಡೆದು. ಆದ್ರೂ ಇವತ್ತಿಗೂ ರಾಮಾಯಣ ಜೀವಂತವಾಗಿದೆ. ಅದಕ್ಕೆ ಕಾರಣ ಬ್ರಹ್ಮದೇವರ ವರವೇ ಆಗಿದೆ ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ರಾಮಾಯಣವನ್ನು ಯಾರಪ್ಪ ನಮಗೆ ಪರಿಚಯ ಮಾಡಿಕೊಟ್ಟವರು ಅಂತಂದರೆ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂಥದ್ದು. ವಾಲ್ಮೀಕಿ ಮಹರ್ಷಿಗಳು ತಮ್ಗೆ ತೋಚಿರೋದನ್ನ ಬರೆದಿರ್ಬೋದಲ್ವಾ, ಇದು ನಿಜವಾಗ್ಲೂ ನಡೆದಿದೆಯಾ ಅಂತ ನಮಗೆ ಭಾಳ ಅನುಮಾನ ಬರುತ್ತೆ. ಭಕ್ತಿಗಿಂತ ಅನುಮಾನನೇ ಹೆಚ್ಚು ಈಗಿನ ಕಾಲದಲ್ಲಿ ಕಲಿಯುಗದ ಮನುಷ್ಯರಿಗೆ. ಅದಕ್ಕೋಸ್ಕರನೇ ರಾಮಾಯಣ ಖಂಡಿತವಾಗ್ಲೂ ನಡೆದಿದೆ ಅಂತ ಸಾವಿರಾರು ಸಾಕ್ಷ್ಯಗಳು ನಾವು ಅಖಂಡ ಭಾರತದಲ್ಲಿ ಕಾಣ್ಬೋದಾಗುತ್ತೆ, ಇವತ್ತಿಗೂ ಕಾಣ್ಬೋದಾಗುತ್ತೆ. ಇಲ್ಲಿ ರಾಮೇಶ್ವರಂನಲ್ಲಿರುವಂಥ ರಾಮಸೇತು ಇವತ್ತಿಗೂ ನಮಗೆ ಜೀವಂತವಾಗಿ ಸಾಕ್ಷಿಯಾಗಿ ಕಾಣಿಸುತ್ತೆ. ಒಂದು 6 ತಿಂಗಳ ಕೆಳಗೆ ನಾಸಾವೇ ಪರಿಶೋಧನೆ ಮಾಡಿ ಇದು ಕೃತಕವಾಗಿ ಏರ್ಪಟ್ಟಿರೋದಂಥದ್ದಲ್ಲ, ಅಂದರೆ ಪ್ರಕೃತಿ ಸಿದ್ಧವಾಗಿ ಏರ್ಪಟ್ಟಿರೋವಂಥದ್ದಲ್ಲ, ಮಾನವ ನಿರ್ಮಾಣವಾಗಿರುವಂಥ ಒಂದು ಸೇತುವೆ ಇದು ಅಂತ ಹೇಳ್ತಾರೆ. 460 ವರ್ಷಗಳ ಹಿಂದೆ ಶ್ರೀಲಂಕಾ ಮತ್ತು ಭಾರತಕ್ಕೆ ಇದು ಸಂಚಾರ ಮಾಧ್ಯಮವಾಗಿತ್ತು. ಪ್ರಕೃತಿ ವೈಪರೀತ್ಯಕ್ಕೆ ಅಂತಂದರೆ ಪ್ರವಾಹಗಳಿಗೆ ಸಿಲುಕಿ ಈ ರಾಮ ಸೇತು ಹಾಳಾಗಿದೆ. ಇವಾಗಲೂ ನಾವು ಶ್ರೀಲಂಕಾದ ಅನೇಕ ದೇವಾಲಯಗಳಲ್ಲಿ ಅಲ್ಲಿ ದೇವಾಲಯಗಳೆಲ್ಲ ಇರುವಂಥ ಶಿಲ್ಪಗಳ ಮೇಲೆ ಹಾಗೂ ಶಾಸನಗಳ ಮೇಲೆ ರಾಮ ಸೇತುವಿನ ಒಂದು ಇರುವಿಕೆಯ ಬಗ್ಗೆ ಸಾಕ್ಷಿಗಳು ತಿಳಿಯುತ್ತೆ. ಶಿಲೆಗಳ ಮೇಲೆ ಶಾಸನಗಳ ಮೇಲೆ ಈ ರಾಮ ಸೇತುವಿನ ಪ್ರಸ್ತಾಪ ಇದೆ. ನಾವು ಇನ್ನೊಂದನ್ನು ಕೂಡ ಗಮನಿಸ್ಬೋದು. ಶ್ರೀಲಂಕಾದಲ್ಲಿ ಮತ್ತು ಸನಾತನ ಧರ್ಮದ ಕೆಲವಷ್ಟು ಜನರಿಗೆ ಸೇತು ರಕ್ಷಣಾಪತಿ ಅನ್ನುವಂಥ ಹೆಸರುಗಳನ್ನ ಕೂಡ ನಾವು ಕೇಳ್ತಾ ಇರ್ತೀವಿ. ರಾಜರ ಹೆಸರನ್ನು ಕೂಡ ನಾವು ಬಹಳ ಜನರನ್ನು ಈ ಥರ ಕೇಳಿರೋದುಂಟು. ಸೇತುಪತಿ ಅನ್ನುವಂಥ ರಾಜರ ಹೆಸರನ್ನು ಕೂಡ ನಾವು ಕೇಳಿರೋದುಂಟು. ನಂತರ ರಾಮಾಯಣ ನಡೆದಿರೋದಕ್ಕೆ ಅಯೋಧ್ಯ ಒಂದು ದೊಡ್ಡ ಸಾಕ್ಷಿ. ನಂತರ ಆಂಧ್ರ ಪ್ರದೇಶದಲ್ಲಿರುವಂಥ ಗೋದಾವರಿ. ಇನ್ನೂ ಮುಖ್ಯವಾಗಿರುವಂಥ ಸಾಕ್ಷಿ ಯಾವುದು ಅಂತಂದರೆ ಶ್ರೀಲಂಕಾದಲ್ಲಿ 52 ಕಡೆ ರಾಮಾಯಣ ನಡೆದಿರೋದಕ್ಕೆ ಪ್ರಬಲವಾಗಿರುವಂಥ ಸಾಕ್ಷಿಗಳು ಸಿಕ್ಕಿದೆ. ಇವೆಲ್ಲವೂ ಒಂದೇ ಟೇಬಲ್ ಮೇಲೆ ಬಂದು ಆವಿಷ್ಕೃತವಾಗಿಲ್ಲ. ಇದು ಸನಾತನ ಧರ್ಮದ ಒಂದು ದೊಡ್ಡ ಶಾಪವೇ ಅಂತ ನಾವಿಲ್ಲಿ ಭಾವಿಸ್ಬೇಕಾಗುತ್ತೆ. ಇಷ್ಟು ಮಹಿಮೆಯಾಗಿರುವಂಥದ್ದು ಪ್ರಪಂಚಕ್ಕೆ ತಿಳಿತಾ ಇಲ್ಲ ಅಂತ ಅನ್ನುವಂಥದ್ದು ಒಂದು ಸಂಕಟ ಮಾತ್ರ ಎಲ್ಲರಲ್ಲೂ, ನಮ್ಮ ಸನಾತನ ಧರ್ಮದಲ್ಲಿರುವಂಥವರೆಲ್ಲರೂ ಸಂಕಟ ಪಡಬೇಕಾಗಿರುವಂಥ ವಿಷಯನೇ. ನಂತರ ರಾಮಾಯಣವನ್ನು ರಚನೆ ಮಾಡಿರುವಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಮೊದಲ ಶಿಷ್ಯರು ಯಾರು ಅಂತಂದರೆ ಸೀತಾರಾಮರ ಸಂತಾನವಾಗಿರುವಂಥ ಲವಕುಶರೇ ರಾಮಾಯಣವನ್ನು ಮೊದಲು ಕಲಿತುಕೊಂಡು ದೇಶ ಪೂರ್ತಿ ಪ್ರಚಾರ ಮಾಡಿದಂಥವ್ರು. ಹೀಗೆ ರಾಮಾಯಣವನ್ನು ವೀಣೆಯೊಂದಿಗೆ ನುಡಿಸ್ತಾ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಮುಂದೆ ಹಾಗೂ ಹಲವು
ಮಹರ್ಷಿಗಳ ಮುಂದೆ ಹಾಡಿದ್ರೆ ಅವರೆಲ್ಲರೂ ಸಂತೋಷದಿಂದ, ಬಹಳ ಬಹಳ ಸಂತೋಷದಿಂದ ಉಡುಗೊರೆಯನ್ನು ಕೊಡ್ತಾರಂತೆ. ಬ್ರಹ್ಮಚಾರಿಗಳಿಗೆ ಯಾವ್ಯಾವ ಉಡುಗೊರೆ ಕೊಡಬೇಕೋ ಆ ಉಡುಗೊರೆಯನ್ನೆಲ್ಲ ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿರುವಂಥ ಋಷಿಗಳೆಲ್ಲರೂ ಕೊಡ್ತಾರೆ. ನಂತರ ಅಯೋಧ್ಯಕ್ಕೆ ಹೋಗಿ ಕೋಸಲ ದೇಶದ ವಿವಿಧ ಪ್ರದೇಶಗಳಲ್ಲಿ ರಾಮಾಯಣವನ್ನು ಹಾಡ್ತಾರೆ. ಅಯೋಧ್ಯದಲ್ಲಿ ಬಂದು ಹಾಡಿದಾಗ ಹಲವು ದಿನಗಳು ಹಾಡಿದ ನಂತರ ಆ ಸಭೆಯಲ್ಲಿ ಶ್ರೀರಾಮಚಂದ್ರನೇ ಬಂದು ಏನು ಮಾಡ್ತಾನೆ, ತನ್ನ ಕಥೆಯನ್ನು ತಾನೇ ಕೇಳಿಸ್ಕೊಂತ ತನ್ನಲ್ಲಿ ತಾನೇ ರಮಿಸ್ತಾನೆ. ನಂತರ ಯಾರು ಈ ಮಕ್ಕಳು ಅಂತ ತನ್ನ ರಾಜಭವನಕ್ಕೆ ಕರೆಸ್ಕೊಂಡು, ಯಾರು ನಿಮಗೆ ಈ ಕಥೆಯನ್ನು ಕಲಿಸ್ಕೊಟ್ಟವರು ಅಂತಂದರೆ ವಾಲ್ಮೀಕಿ ಮಹರ್ಷಿಗಳು ಅಂತ ಅಂತಾರಂತೆ. ಆಗ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂಥ ರಾಮಾಯಣವನ್ನು ಶ್ರೀರಾಮಚಂದ್ರ ಪ್ರಭು ಸ್ವಂತ ತಾನೇ ಓದ್ಬಿಟ್ಟು, ಹೌದು ಇದು ನನ್ನ ಕಥೆನೇ, ಇದರಲ್ಲಿ ಬರೆದಿರುವಂಥ ಪ್ರತಿ ಅಕ್ಷರವೂ ನನ್ನ ಜೀವನದಲ್ಲಿ ನಡೆದಿರುವಂಥದ್ದೇ ಅಂತ ಸ್ವಂತ ಶ್ರೀರಾಮಚಂದ್ರ ಪ್ರಭುವೇ ತೀರ್ಪನ್ನು ನೀಡಿದ್ದಾರೆ. ನಂತರ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಅವರು ರಚನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತು. ಅದಕ್ಕಿಂತ ಮುಂಚೆ ರಾಮಾಯಣ ರಚನೆ ಆಗಿದೆ ಅಂತ ನಾನಿಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ರಾಮಾಯಣ ಪ್ರತಿ ಕಲ್ಪದಲ್ಲೂ ನಡೆಯುತ್ತೆ ಅಂತ ನಾನಿಲ್ಲಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೂಡ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬ್ರಹ್ಮಲೋಕದಲ್ಲಿ 1,00,000 ಶ್ಲೋಕವಿರುವಂತಹ ರಾಮಾಯಣವಿದೆಯಂತೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ರಚನೆ ಮಾಡೋದಕ್ಕಿಂತ ಮುಂಚೆನೇ ಪಾರ್ವತಿ ದೇವಿಗೆ ಪರಮೇಶ್ವರ ಹೇಳಿರುವಂಥ ರಾಮಾಯಣವನ್ನು ಆಧ್ಯಾತ್ಮ ರಾಮಾಯಣ ಅಂತಾರೆ. ಪರಮ ಭಕ್ತಿಯಿಂದ ಸ್ವಾಮಿ ಹನುಮಂತರು ರಚನೆ ಮಾಡಿರುವಂಥ ರಾಮಾಯಣವನ್ನು ಹನುಮತ್ ರಾಮಾಯಣ ಅಂತಂತಾರೆ. ನಂತರ ತುಳಸಿದಾಸರು ರಚನೆ ಮಾಡಿರುವಂಥ ರಾಮಮಾನಸ ಚರಿತ್ರ ನಮ್ಮ ಉತ್ತರ ಭಾರತ ದೇಶದಲ್ಲಿ ಎಷ್ಟು ಪ್ರಸಿದ್ಧವಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ. ಮತ್ತೆ ಕವಿರತ್ನ ಕಾಳಿದಾಸರು ರಚಿಸಿರುವಂಥದ್ದು ರಘುವಂಶದ ಚರಿತ್ರೆ ಮೊತ್ತ ಬರೆದಿದ್ದಾರೆ. ನಂತರ ನೋಡಿ, ರಾಮಾಯಣವನ್ನು ನನಗೆ ತಿಳಿದಿರುವಂಥ ಅಲ್ಪಜ್ಞಾನದಿಂದ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂದರೆ, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ರಚಿಸಿದ ನಂತರ ಸಾಹಿತ್ಯದಲ್ಲಿ ಪ್ರವೇಶ ಇರುವಂಥ ಪ್ರತಿ ವ್ಯಕ್ತಿಯು ರಾಮಾಯಣವನ್ನು ಸ್ಪರ್ಶ ಮಾಡ್ತಾರೆ, ಮತ್ತೆ ರಾಮಾಯಣ ರಚನೆ ಮಾಡ್ತಾರೆ. ಅಷ್ಟೊಂದು ಮಾಧುರ್ಯ ರಾಮನ ಕಥೆಯಲ್ಲಿದೆ. ಅಷ್ಟು ನಮ್ಮ ಮನಸ್ಸಿಗೆ ಅಷ್ಟೊಂದು ಆಕರ್ಷಣೆಯನ್ನು ನೀಡುವಂಥದ್ದು ಯಾವುದು ಅಂತಂದರೆ ರಾಮಾಯಣ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇವರು ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ನಂತರ ತುಳಸಿದಾಸರು ರಚನೆ ಮಾಡಿರುವಂಥ ರಾಮಮಾನಸ ಚರಿತ್ರೆ ಬಗ್ಗೆ ನಾನು ಮನವಿ ಮಾಡಿದೆ. ನಂತರ ಬಂದಿರುವಂಥದ್ದು ಯಾವುದು ಅಂತಂದರೆ, ನಂತರ ಬಂದಿರುವಂಥ ರಾಮಾಯಣಗಳು ಭಾಳ ಇದಿದೆ. ಕನ್ನಡದಲ್ಲಿ ನಮ್ಮ ಜ್ಞಾನಪೀಠವನ್ನು ಪಡೆದಿರುವಂಥ ರಾಷ್ಟ್ರಕವಿಗಳು ಕುವೆಂಪು ಅವರು ಜ್ಞಾನಪೀಠವನ್ನು ಪಡೆದಿರುವಂಥದ್ದು ಈ ರಾಮಾಯಣ ದರ್ಶನಂ ರಚಿಸಿದ ನಂತರವೇ ಅಂತ ನಾನಿಲ್ಲಿ ತಿಳಿಪಡಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಂತರ ತಮಿಳಿನಲ್ಲಿ ಕಂಬರಾಮಾಯಣ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಮಲಯಾಳಂನಲ್ಲಿ ಪಟ್ಟಪ್ಪನ್ ರಾಮಾಯಣ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾಗಿದೆ. ತೆಲುಗುವಿನಲ್ಲಿ ಕನ್ನಡದಲ್ಲಿ ಪುರಂದರದಾಸರು, ಕನಕದಾಸರು, ದಾಸಶ್ರೇಷ್ಠರೆಲ್ಲರೂ ರಾಮಾಯಣದ ರಚನೆ ಮಾಡಿದ್ದಾರೆ. ನಂತರ ತೆಲುಗುವಿನಲ್ಲಿ ತರಿಗೊಂಡ ವೆಂಗಮಾಂಬ ಆಕೆಯೂ ರಾಮಾಯಣ ರಚನೆ ಮಾಡಿದ್ದಾರೆ. ವೇಯಿ ಪಡಗಲು ವಿಶ್ವನಾಥ ಸತ್ಯನಾರಾಯಣರು, ಕವಿ ಸಾರ್ವಭೌಮರೇ ಅಂತ ಪ್ರಸಿದ್ಧಿಯಾಗಿರುವಂಥ ವಿಶ್ವನಾಥ ಸತ್ಯನಾರಾಯಣರು ರಾಮಾಯಣ ರಚನೆ ಮಾಡಿದ್ದಾರೆ. ನಂತರ ಭಾಸ್ಕರ ರಾಯರು ಅನ್ನುವಂಥ ಭಾಸ್ಕರ ರಾಮಾಯಣ ಅನ್ನುವಂಥ ರಾಮಾಯಣ ಕೂಡ ಬಹಳ ಶ್ರೀರಾಮಚಂದ್ರ ಪ್ರಭುವಿನ ಜೀವನ ಚರಿತ್ರೆಯನ್ನು ಮತ್ತೆ ಇಷ್ಟು ಜನ ಬರೆಯೋದು ಏನಪ್ಪ ಇದ್ರ ಕತೆ, ಯಾಕೆ ಮತ್ತೆ ರಚನೆ ಮಾಡ್ತಾ ಇದ್ದೀರಾ, ರಚನೆ ಮಾಡಿರುವಂಥ ರಾಮಾಯಣನೇ ಮತ್ತೆ ಯಾಕೆ ರಚನೆ ಮಾಡ್ತಾ ಇದ್ದೀರಾ, ಇಷ್ಟಕ್ಕೆ ಮುಂಚೆನೇ ಬಹಳಷ್ಟು ಜನ ರಚನೆ ಮಾಡಿದಾರಲ್ವಾ ಅಂತಂದು ಕವಿ ಸಾರ್ವಭೌಮರಾಗಿರುವಂಥ ವಿಶ್ವನಾಥ ಸತ್ಯನಾರಾಯಣ ಹತ್ರ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಮಾಡಿರೋ ಊಟವನ್ನೇ ನಾವು ಮಾಡ್ತಾ ಇಲ್ವಾ, ಮಾಡಿರೋ ಸಂಸಾರವನ್ನೇ ಮತ್ತೆ ಮಾಡ್ತಾ ಇರ್ತೀವಲ್ವಾ,
ಹೇಳಿರುವಂಥ ರಾಮಾಯಣ ಮತ್ತೆ ಮತ್ತೆ ಹೇಳ್ಕೊಂಡ್ರೆ ಏನು, ಅದು ನನಗೆ ಅಷ್ಟು ಪ್ರೀತಿ ಪಾತ್ರವಾಗಿದೆ, ಅದು ನನಗೆ ಅಷ್ಟು ನೆಮ್ಮದಿಯನ್ನು ನೀಡುತ್ತೆ ಅಂತ ಆ ಕವಿ ವಿವರಣೆಯನ್ನು ನೀಡಿದ್ದಾರೆ. ಎಷ್ಟು ಒಳ್ಳೆಯ ಅದ್ಭುತವಾಗಿರುವಂಥ ವಿವರಣೆ ಅಲ್ವಾ. ರಾಮಾಯಣವನ್ನು ಪ್ರತಿ ಸಾರಿ ಓದಬೇಕಾದ್ರೆ, ಪ್ರತಿ ಸಾರಿ ಪಾರಾಯಣ ಮಾಡಬೇಕಾದ್ರೆ ಒಂದು ಹೊಸ ದೃಷ್ಟಿಕೋನ ನಮಗೆ ಪ್ರಸಾದಿಸುತ್ತೆ. ಅದರಿಂದ ಬಹಳಷ್ಟು ನಮಗೆ ಜ್ಞಾನ ಬೆಳೆಯುತ್ತೆ. ನಾವು ಮನುಷ್ಯರು ಹೇಗೆ ಮಾತನಾಡಬೇಕು, ಹೇಗೆ ಪ್ರವರ್ತಿಸಬೇಕು, ಮೊದಲು ತಿಳಿಸ್ಕೊಡೋದೇನು ಅಂತಂದರೆ, ಒಬ್ಬ ಮಾನವ ಮನುಷ್ಯತ್ವದಿಂದ ಮತ್ತು ಕೋಪವಿಲ್ಲದಲೆ, ಸ್ವಾರ್ಥವಿಲ್ಲದಲೆ, ಧರ್ಮಬದ್ಧವಾಗಿ ಸತ್ಯವನ್ನು ಹಿಡ್ಕೊಂಡು ನಡೆದರೆ ಪ್ರತಿಯೊಬ್ಬ ಮನುಷ್ಯನು ಯಾವ ಥರ ಪುಲಕಿತವಾಗಿರ್ಬೋದು, ಅಂದರೆ ಜೀವನವನ್ನು ಸಾರ್ಥಕ ಮಾಡ್ಕೋಬೋದು ಅಂತ ರಾಮಾಯಣದಲ್ಲಿ ತಿಳಿಸ್ಕೊಡ್ತಾರೆ. ನೋಡ್ರಿ, ರಾಮಾಯಣದಲ್ಲಿ ಪ್ರತಿಯೊಂದು ಪಾತ್ರವು ಆದರ್ಶವಂತವಾಗಿರುವಂಥ ಪಾತ್ರವೇ ಆಗಿರುತ್ತೆ. ಇಲ್ಲಿ ಧರ್ಮದ ಸೂಕ್ಷ್ಮತೆ ಬಹಳ ವಿವರವಾಗಿ ಕೊಟ್ಟಿರ್ತಾರೆ. ರಾಮನಿಗೆ ತಿಳಿದಿರುವಂಥ ಧರ್ಮವೆಲ್ಲವೂ ರಾವಣನಿಗೂ ತಿಳಿದಿರುತ್ತೆ. ರಾಮನಿಗೂ ಮತ್ತು ರಾವಣನಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ರಾಮ ಧರ್ಮವನ್ನು ತಿಳಿದುಕೊಳ್ತಾನೆ, ಆಚರಣೆ ಮಾಡ್ತಾನೆ. ಆದರೆ ರಾವಣಾಸುರ ಧರ್ಮವನ್ನು ತಿಳಿದಿರುತ್ತೆ, ಆತನ ತಿಳಿದೇ ಇರುವಂಥ ಧರ್ಮ ಯಾವುದೂ ಇಲ್ಲ, ಆದರೆ ಆಚರಣೆ ಮಾಡೋದಿಲ್ಲ. ಧರ್ಮ ತಿಳಿಯೋದು ದೊಡ್ಡದಲ್ಲ, ಅದರ ಆಚರಣೆನೇ ದೊಡ್ಡದು ಅಂತ ಇಲ್ಲಿ ರಾಮಾಯಣದ ಸಾರವಾಗಿರುತ್ತೆ. ಎಲ್ಲ ನಮ್ಮ ಜೀವನವನ್ನು ಮಾರ್ಗದರ್ಶನ ಮಾಡುವುದು ಯಾವುದು ಅಂತಂದರೆ ರಾಮಾಯಣ, ಭಾರತ, ಭಾಗವತಗಳೇ ಎಂದು ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮುಂದಿನ ಭಾಗದಲ್ಲಿ ರಾಮಾಯಣವನ್ನು ರಚಿಸಿರುವಂಥ ವಾಲ್ಮೀಕಿ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ವಿನ್ನಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರಲ್ಲೂ ಹಾಗೂ ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಬಜರಂಗಬಲಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು.